ಕರ್ನಾಟಕದ 7 ಕೋಟಿ ಕನ್ನಡಿಗರು ಎಲ್ಲ ಒಂದ್ ನಿಮಿಷ 1 ಕೋಟಿ ಇರ್ತಕ್ಕಂಥ ಜನರನ್ನು ಹಾಗೆ ನೋಡ್ತೀವಿ, 10,000 ಇರ್ತಕ್ಕಂಥ ಜನರನ್ನು ಹಾಗೆ ನೋಡ್ತೀವಿ. ಅದು ಸರ್ವ ಜನಾಂಗದ ಶಾಂತಿಯ ತೋಟ, ಸಾಮಾಜಿಕ ನ್ಯಾಯ ಅಂದ್ರೆ ಅದನ್ನೇ ಮಾಡಿ. ಆಸಕ್ತಿ ಇದೆ ಅಂದ್ರೆ ಚೇಂಜ್ ಮಾಡ್ರಿ ರಾಜಾಜಿನಗರದ ಹೆಸರನ್ನ. ಯಾರು ರಾಜಾಜಿನಗರದ ಹೆಸರನ್ನ ಚೇಂಜ್ ಮಾಡಿ. ಅಲ್ಲ ನೀವು ಒಂದ್ ನಿಮಿಷ ಒಂದ್ ನಿಮಿಷ ಶಿವಾಜಿನಗರ ಸಿಟಿ, ಶಿವಾಜಿನಗರದ ತಮಿಳಿನ ಕಾಂಗ್ರೆಸ್ ಲೀಡರ್ ಹೆಸರು ತಗೊಂಡ್ ಇಟ್ಟಿದ್ರಲ್ಲ, ತಾಕತ್ತಿದ್ರೆ ಅದನ್ನ ಚೇಂಜ್ ಮಾಡಿ. ಶಿವಾಜಿನಗರಕ್ಕೆ ಯಾಕ್ರಿ ಕೈ ಹಾಕ್ತೀರಿ ನೀವು? ರಾಜಾಜಿನಗರದ ಹೆಸರು ಚೇಂಜ್ ಮಾಡ್ರಿ. ಶಿವಾಜಿನಗರದ ಹೆಸರು ಯಾರು ಚೇಂಜ್ ಮಾಡಿರೋದು? ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಒಂದ್ ನಿಮಿಷ ರೀ, ಮೆಟ್ರೋ ಸ್ಟೇಷನ್ ಒಂದ್ ನಿಮಿಷ, ಮೆಟ್ರೋ ಸ್ಟೇಷನ್ಗೂ ಶಿವಾಜಿನಗರ್ಗೂ ಒಂದ್ ನಿಮಿಷ, ಮೆಟ್ರೋ ಸ್ಟೇಷನ್ಗೂ ಶಿವಾಜಿನಗರ್ಗೂ ಏನು ಸಂಬಂಧ? ಹೆಸರಿಗೂ ಅಲ್ಲ ಒಂದು ನಿಮಿಷ, ನೀವು ಬಿಜೆಪಿ ವಕ್ತಾರಂಗ್ ಮಾತಾಡ್ತಾ ಇದ್ದೀರಲ್ಲ ವಿದ್ಯಾ, ನೀವು ಒಂದ್ ನಿಮಿಷ, ನೀವು ನ್ಯೂಟ್ರಲ್ ಆಗಿರಿ. ನೀವು ಒಂದು ಆಂಕರ್ ಆಗಿ 7 ಕೋಟಿ ಕನ್ನಡಿಗರ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಚಾನೆಲ್ ದಯವಿಟ್ಟು ಇದನ್ನ ದಯವಿಟ್ಟು ನೀವು ಬದಲಾವಣೆ ಮಾಡ್ಕೊಳ್ಳಿ. ನೀವು ಒಂದು ನಿಮಿಷ, ನೀವು ಒಂದು ಧರ್ಮವನ್ನು ಓಲೈಕೆ ಮಾಡುವಂತ ಕೆಲಸ ದಯವಿಟ್ಟು ಮಾಡಬೇಡಿ. ಇಲ್ಲಿ ಯಾಕೆ ಮಾಡ್ತಾ ಇದ್ದೀರಾ? ಕೇಳಿಸ್ಕೊಳ್ಳಿ, ಆ ಕಡೆನೇ ಬಾಗಬೇಡಿ. ಗ್ಯಾರಂಟಿ ಚಾನಲ್ ಕ್ರಿಶ್ಚಿಯನ್ ವಿರೋಧಿನ? ಕ್ರಿಶ್ಚಿಯನ್ ವಿರೋಧಿ ಅಂತ ಗ್ಯಾರಂಟಿ ಚಾನಲ್ ಕರ್ನಾಟಕದ ಒಂದು ಕರ್ನಾಟಕದ ಗ್ಯಾರಂಟಿ ಚಾನಲ್ ಕ್ರಿಶ್ಚಿಯನ್ ವಿರೋಧ, ಸೈಂಟ್ ಮೇರಿ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿ. ನೀವು ಒಂದ್ ನಿಮಿಷ, ನೀವು ಪ್ರಜಾಪ್ರಭುತ್ವ ನಿಮ್ಮಷ್ಟೇ ಹಾಗಿದ್ರೆ ಹೇಳಿ. ಆಗಿದ್ರೆ ಅಲ್ಲಿಗೊಂದು ನಾಮಕರಣ ಮಾಡ್ಬೇಕು ಅಂತಿದ್ರೆ ಇದಿಷ್ಟು ಚರ್ಚೆ ಆಗ್ತಾ ಇರ್ಲಿಲ್ಲ. ಅಲ್ಲಿಗೆ ನೀವು ಸೆಂಟ್ ಮೇರಿಸ್ ಇಡ್ತಿರೋ, ಸೆಂಟ್ ಜೋಸೆಫ್ ಅಂತ ಹೇಳ್ತಿರೋ, ಅಥವಾ ಇನ್ನೊಂದು ಖಾನ್ ಅಂತ ಹೇಳ್ತಿರೋ, ಅದೆಲ್ಲ ವಿಚಾರ. ಇರೋ ಯಾವ ಇದೆಯೋ ಮೆಟ್ರೋ ಸ್ಟೇಷನ್ ಅದ್ರ ಹೆಸರು ಇಡಬೇಕು. ನೀವು ಇನ್ನೊಂದು ಯಾವ್ದು ತರ್ತೀವಿ ಅಂದ್ರೆ ಒಂದು ರೆಲೆವೆಂಟ್ ಕ್ವಶನ್ ಇದೆ. ಸೈಂಟ್ ಮೇರಿಗೂ ಭಾರತ ದೇಶಕ್ಕೂ ಏನ್ ಸಂಬಂಧ ಅನ್ನೋದು ಆರ್ಯನ್ಸ್ ನಮ್ಮ ಹಂಗಿದ್ರೆ ಇವ್ರು ಅವೆಲ್ಲ ಒಂದು ಮಾತಾಡಿದ್ರು ನನ್ನ ಫ್ರೆಂಡ್ ಏನಂತ ಒಂದ್ ನಿಮಿಷ ಹೇಳ್ತೀನಿ. ಏನ್ ಈಗ ಈ ಬೇರೆ ದೇಶದಿಂದ ಆರ್ಯನ್ಸ್ ಬಂದ್ರಲ್ಲ, ಒಂದ್ ನಿಮಿಷ ನಾನು ಹೇಳ್ತೀನಿ, ಆರ್ಯನ್ಸ್ ಏನಾದ್ರು ಹೋದ್ರೆ ಇಂಡಿಯಾದಲ್ಲಿ ಅರ್ಧ ಜನ ಖಾಲಿ ಮೂಲ ಪುರುಷರು ಇಲ್ಲವಲ್ಲ, ಬೇರೆ ಮೈಗ್ರೇಟ್ ಆಗಿ ಬದುಕ್ತಾರೆ. ನಮ್ಮಲ್ಲಿ ಇಂಡಿಯಾದಲ್ಲಿ ಯಾವ ಜನ ಇರೋದೇ ಇಲ್ಲ. ಚರ್ಚೆ ಮಾಡಿ ಅದನ್ನು ಬಿಟ್ಟು ಚರ್ಚೆ ಮಾಡೋ ಟಾಪಿಕ್ ಅಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡಿ ಬನ್ನಿ. ನಿಮಿಷ, ಇಂಡೋ ಆರ್ಯನ್ಸ್ ಅಂತ ಇವ್ರು ಹೇಳಿದ್ರಲ್ಲ, ಇಲ್ಲಿರುವ ದಕ್ಷಿಣ ಭಾರತದ ದ್ರಾವಿಡ್ರು ಅಂತ ನಾವೇನ್ ಕರಿತೀವಿ, ಮತ್ತು ಇವರು ಆರ್ಯನ್ಸ್ ಅಂತ ಹೇಳಿ ಬಣ್ಣ ಹಚ್ಚಿದ್ರಲ್ಲ, ಅವರಿಬ್ಬರ DNA ಟೆಸ್ಟ್ ಗಳನ್ನ ಸೈಂಟಿಫಿಕ್ ಆಗಿ 101 ಸರಿ ಮಾಡಲಾಗಿದೆ. ಒಂದೇ ಪ್ರೂವ್ ಆಗಿದೆ, ಒಂದೇ ಅಂತ ಪ್ರೂವ್ ಆಗಿದೆ. ಇವರು ಸುಳ್ಳು ಹೇಳೋದಕ್ಕೆ ಬೇರೆ ದಾರಿ ಇಲ್ಲ. ಈಗ ನಿಮ್ಗೆ ಹೇಳಿದ್ರಲ್ಲ, ನಿಮ್ಮ ಗ್ಯಾರಂಟಿ ನ್ಯೂಸು ಕ್ರಿಶ್ಚಿಯನ್ ವಿರೋಧಿ ಅಂತ ಹೇಳಿ ಅಂತ ಹೇಳಿ ಕಾಂಗ್ರೆಸ್ ವಕ್ತಾರರು ಮೊದಲು ಹೇಳ್ಬಿಡಿ ನಾವು ಹಿಂದೂ ವಿರೋಧಿಗಳು ಅಂತ ಹೇಳಿ. ಅದು ಹೇಳಿದ್ಮೇಲೆ ನೀವು ಹೇಳಿ, ತಾಕತ್ತಿದ್ಯಾ ಅವ್ರು ಹೇಳೋದಕ್ಕೆ? ಒಂದ್ ನಿಮಿಷ, ನಾವು ಯಾರ ವಿರೋಧಿನೂ ಅಲ್ಲ, ನಾವು 7 ಕೋಟಿ ಕನ್ನಡಿಗರನ್ನ ಸಮವಾಗಿ ನೋಡ್ತೇವೆ. ಆದ್ರೆ ನಾನ್ ಕೇಳ್ತಾ ಇರ್ತಕ್ಕಂಥ ಬೆಂಗಳೂರಿಗೂ ಏನ್ ಸಂಬಂಧ? ಅಲ್ಲ ಒಂದ್ ನಿಮಿಷ, ನೋಡಿ, ಶಿವಾಜಿನಗರ ಅಂತ ಹೇಳಿ ಲಷ್ಕರ್ ಅಂತ, ಹಳೆಯ ಶಿವಾಜಿನಗರದ ಹೆಸರು ಲಷ್ಕರ್ ಅಂತ ಹೇಳಿ. ಈಗ ನನ್ನ ಪ್ರಶ್ನೆ ಬೆಂಕಿ ಹಚ್ಚುವ ಕೆಲಸವನ್ನ, ಜನರನ್ನ ಡಿವೈಡ್ ಮಾಡಿ ಬದುಕುವಂತ ಈ ಕೆಟ್ಟ ಚಾಳಿಗೆ ಬಿಜೆಪಿ ಅವರು ಬಿಜೆಪಿಗೂ ಏನ್ರಿ ಸಂಬಂಧ? ಯಾರು ಭಾಸ್ಕರ್ಗಳು ಹೇಳ್ತಾ ಬಿಜೆಪಿ ಅವರು ಈ ವಿಚಾರವನ್ನ ಚರ್ಚೆ ಮಾಡ್ತಿದಾರಲ್ಲ, ಸರಿನಾ? ಸೊ ಹಾಗಾಗಿ ಕಾಂಗ್ರೆಸ್ ಮೇಲೆ ಈಗ ಆಲ್ರೆಡಿ ಇರೋ ಆರೋಪ, ನೀವು ಬರೀ ಮುಸಲ್ಮಾನರು, ಕ್ರೈಸ್ತರು ಅಥವಾ ಅಲ್ಪಸಂಖ್ಯಾತರ ಪರವಾಗಿ ಅಷ್ಟೇನೆ. ನೀವು ಇಡೀ ಬೆಂಗಳೂರಲ್ಲಿರ್ತಕ್ಕಂಥ 100-150 ಸ್ಟೇಷನ್ ಅಲ್ಲಿ 99 ಭಾಗ ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದು. ಒಂದೇ ಒಂದು ಸ್ಟೇಷನ್ ಅನ್ನ ಕೊಟ್ಬಿಟ್ರೆ ನೀವು ಹಿಂದೂ ವಿರೋಧಿಗಳ?
ಒಂದೇ ಒಂದು ಸ್ಟೇಷನ್ ಅನ್ನ ನಾವು ಸೆಂಟ್ ಮೇರಿ ಅಂತ ಇಟ್ಬಿಟ್ರೆ 99% ಇರ್ತಕ್ಕಂಥ ಸ್ಟೇಷನ್ಗಳೆಲ್ಲ ಹಿಂದೂಗಳ ಹೆಸರೇ. ಸೈಂಟ್ ಮೇರಿ Okay. ಹೆಸರು Yes, ಬದಲಾವಣೆ ಯಾವಾಗಲೂ ಪ್ರಶ್ನೆ ಕೇಳ್ತಾ ಉಸಾಬರಿ ಇದ್ದೀನಿ. ತೀರಾ ಆಸಕ್ತಿ ಅವ್ರು ಇದ್ರೆ ಕಿವಿ ಕೇಳಿಸ್ತಾ ಇಲ್ಲ. ಚೇಂಜ್ ಮಾಡಿ ರಾಜಾಜಿನಗರ ಅಂತ ನಾನು ರಾಜಾಜಿನಗರ ಅಲ್ಲ ರೀ, ನೀವ್ ಹೇಳಿದಂತ ಕೇಳಕ್ಕಲ್ಲ ಇರೋದು ಸರ್ಕಾರ. ನಿಮಗ್ ಬೇಕಾದಂಗ್ ಮಾಡಕ್ಕಿರಲ್ಲ. ಅಲ್ಲ, ಒಂದ್ ನಿಮಿಷ. ಆ ಭಾಗದಲ್ಲಿ ಅತಿ ಹೆಚ್ಚಿನ ಕ್ರಿಶ್ಚಿಯನ್ ವಾಸ ಮಾಡುವಂತ ಇದರಲ್ಲಿ ಒಂದು ಮನವಿನ ಕೊಟ್ಟಿದ್ದಾರೆ. ನೀವು ಹಿಂಗೆ ಓಲೈಕೆ ಮಾಡ್ತಾ ಇದ್ರೆ ಆ ಭಾಗದಲ್ಲ, ಎಲ್ಲಾ ಭಾಗದಲ್ಲೂ ಅವರೇ ಜಾಸ್ತಿ ಓಲೈಕೆ ಅಲ್ಲ, ನಾವು ಎಲ್ಲರಿಗೂ ಅವರೇ ಜಾಸ್ತಿ ಒಂದ್ ನಿಮಿಷ, ಆಗ್ತಾರೆ. ಎಲ್ಲರಿಗೂ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೀವಿ ನಾವು. ಈಗ 99% ಸ್ಟೇಷನ್ಗಳಿದೆ, ಬರೀ ಹಿಂದೂಗಳು ಯಾಕೆ ಅಂತ ಕೇಳಿ. ನಿಮ್ 10 ಸೆಕೆಂಡ್ ಮುಗಿತಲ್ವಾ? ನಾನು ಬ್ರೇಕ್ ತಗೋಬೇಕು, ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಕೇಳ್ಬಿಡಿ. ಅಲ್ಲಿ ಯಾಕೆ ಹೆಸರು ಬದಲಾವಣೆ ಮಾಡ್ತೀರಾ ಅನ್ನೋ ಕಾರಣಕ್ಕೆ ನೀವೇನ್ ಹೇಳಿದ್ರಿ? ನೀವು ಕ್ರಿಶ್ಚಿಯನ್ ವಿರೋಧಿಗಳ ಗ್ಯಾರಂಟಿ ನ್ಯೂಸ್ ನವರು ಅಂತ ಕೇಳಿದ್ರಿ. ಅದೇ ಪ್ರಶ್ನೆ ನಿಮ್ಗೆ ವಾಪಸ್ ಹಾಕಿದ್ರೆ, ಅವ್ರು ಕೇಳಿದನೆ ವಾಪಸ್ ಹಾಕಿದ್ರೆ ನಿಮ್ಗೆ ಎಲ್ಲದಕ್ಕೂ ಮೂಗ್ ತೂರಿಸ್ಕೊಂಡು ಹಿಂದೂಗಳ ವಿರುದ್ಧವಾಗಿ ಮಾತಾಡ್ತಿದ್ರಲ್ಲ, ಕಾಂಗ್ರೆಸ್ ನವರು ಹಿಂದೂ ವಿರೋಧಿಗಳ? ಆಯ್ತು, ಈಗ ಉತ್ತರ ಕೊಡಲು ಆಮೇಲೆ ಕೊಡಿ, ಈಗಲೇ ಕೊಡಿ. ಓಕೆ, ನೋಡಿ, ನಾವು ಹೇಳಿದ್ದು 99% ಸ್ಟೇಷನ್ಗಳು ಹಿಂದೂಗಳದು. ನಾವು ಹಿಂದೂಗಳನ್ನು ಯಾರಲ್ಲ, ಕೇವಲ ಈ ಬಿಜೆಪಿ ಅವ್ರು ಏನಿದಾರಲ್ಲ ಅವರಲ್ಲಿ ಅಭಿವೃದ್ಧಿ ವಿಚಾರ ಮಾತಾಡಕ್ಕೆ ಏನು ಇಲ್ಲ. ಒಂದು ನಿಮಿಷ 99% ಸ್ಟೇಷನ್ಗಳಿಗೆ ಹಿಂದೂ ಹೆಸರಿದೆ, ಒಂದೇ 1% ಮೈನಾರಿಟೀಸ್ ಹೆಸರಿಟ್ಬಿಟ್ರೆ ನೀವು ಹಿಂದೂ ವಿರೋಧಿಗಳಂದ್ರೆ 99% ಇರ್ತಕ್ಕಂಥ ಈ ಕಾಂಗ್ರೆಸ್ ರಾಜ್ಯದಲ್ಲಿರೋ ಎಲ್ಲಾ ಲೀಡರ್ಸ್ ಇದೇ ಧರ್ಮದವರಪ್ಪ. ಒಂದ್ ನಿಮಿಷ, ಈಗ ಅಣ್ಣ ತಮ್ಮಂದಿರಾಗಿ ಬದುಕ್ತಾ ಇದ್ದಾರೆ. ನೀವೇ ಅಣ್ಣ ತಮ್ಮಂದಿರನ್ನ ಯಾಕೆ ಹಾಳು ಮಾಡೋದ? ಇದನ್ನ ಚರ್ಚೆ ಮಾಡ್ತಾ ಇದೀರಿ, ಚರ್ಚೆ ಮಾಡೋ ವಿಚಾರನೇ ಅಲ್ಲ ಇದು. ಹೌದಾ? ಹೌದು. ನೀವು ನಿಜವಾಗ್ಲೂ ಚರ್ಚೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅದೊಂದು ಭಾಗ ಅಲ್ಲ, ಇರೋ ಭಾಗದಲ್ಲೆಲ್ಲ ನೀವು ಅಲ್ಪಸಂಖ್ಯಾತರ ಗುಂಡಿ ಮುಚ್ಚಲು ಜೊತೆ ಸೇರ್ಕೊಂಡು ಬನ್ನಿ. ನೀವು ಈಗ ಮೇಡಮ್ ಅವರೇ